ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ಗುಡ್ ನ್ಯೂಸ್, ನನಗೆ ತುಂಬ ಅಂದರೆ ತುಂಬ 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 ಖುಷಿಯಾಗೋಂಥ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಂತ ಬಂದಿದ್ದೀನಿ. ಅದೇನು ಅದ ತಿಳ್ಕೊಬೇಕಾ? ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ತುಂಬ ವರ್ಷದಿಂದ ಒಂದು ಕನಸು ಕಂಡಿದ್ದೆ. ಆ ಕನಸನ್ನು ನಾನೇ ನನಸು ಮಾಡಿಕೊಂಡೆ. ಅದು ಏನು ಅಂತ ಅಂದರೆ, ಐ ಆಮ್ ಅನೌನ್ಸಿಂಗ್ ದಟ್ ಐ ಅಫಿಷಿಯಲಿ ಬಿಕೇಮ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ತುಂಬ ಖುಷಿಯಿಂದ ಹೇಳ್ಕೊತಾ ಇದ್ದೀನಿ, ನಾನು ಅಫಿಷಿಯಲ್ ಆಗಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಪ್ರೋಸೆಸ್ ಹೇಗಿತ್ತು, ಇದು ಹೇಗೆ ನನಗೆ ಹೇಗೆ ಕಲಿಬೇಕಂತ ಅನ್ನಿಸ್ತು, ಇದೆಷ್ಟು ವರ್ಷದ ಕನಸು, ಆ ಕನಸನ್ನ ಹೇಗೆ ನನಸು ಮಾಡಿಕೊಂಡೆ, ಎಲ್ಲಿ ಕಲ್ತಿದ್ದು, ಹೇಗೆ ಕಲಿತೆ, ಜರ್ನಿ ಹೇಗಿತ್ತು, ಅದೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಂತ ಬಂದಿದ್ದೀನಿ. ಎಲ್ಲನೂ ಒಂದೊಂದಾಗೆ ಶೇರ್ ಮಾಡ್ಕೊಳಕ್ಕಂತ ಹೋಗ್ತೀನಿ. ಆ್ಯಂಡ್ ಮೇಯ್ನ್ ನನ್ನ ಪೋರ್ಟ್ಫೋಲಿಯೋ ದಿನ ಹೇಗಿತ್ತು, ಹೇಗೆ ಒಂದು ಮಾಡೆಲ್ನ ರೆಡಿ ಮಾಡಿದ್ದೆ, ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ನಾನು ಮೇಕಪ್ ಕಲಿಬೇಕಂತ ಅಂದ್ಕೊಂಡಿದ್ದು ಟೆಂತ್ ಸ್ಟ್ಯಾಂಡರ್ಡಿಂದ. ಅನ್ಕೋತಾನೆ ಇದ್ದೆ ಕಲಿಬೇಕು ಅಂತ. ಸೊ ಅದನ್ನು ಫೈನಲಿ ನಾನು ನನಸು ಮಾಡಿಕೊಂಡೆ ಕೂಡ, ವಿತ್ ನಮ್ಮ ಅಪ್ಪ ಅಮ್ಮನ ಪರ್ಮಿಷನಿಂದ ಆ್ಯಂಡ್ ಅವರ ಸಪೋರ್ಟಿಂದ ನನ್ನ ಕನಸನ್ನ ನಾನು ನನಸು ಮಾಡಿಕೊಂಡೆ. ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆದೆ. ಆ್ಯಂಡ್ ನಾನು ಕಲ್ತಿದ್ದು ಬಂದು ಮೇಕಪ್ ಬೈ ವಿನುತಾ ಅಂತ, ಬೆಂಗಳೂರಲ್ಲಿರೋ ವಿದ್ಯಾರಣ್ಯಪುರದಲ್ಲಿ ಲೊಕೇಟ್ ಆಗಿರೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಪೇಷನ್ಸ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟಾಗಿ ಏನೇನೆಲ್ಲ ಕಲ್ತಿದ್ದೀನಿ ಅಂತ ಅಂದರೆ, ಮೇಯ್ನ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರೇಪಿಂಗ್. ಆ್ಯಂಡ್ ನಮಗೆ ಒನ್ ಡೇ ವರ್ಕ್ಶಾಪ್ ಥರ ಇರ್ತಿತ್ತು. ಮೆಹಂದಿ ಮತ್ತು ಫ್ಲೋರಲ್ ಆರ್ಟ್ ಆ್ಯಂಡ್ ಇನ್ನೊಂದು ನೈಲ್ ಆರ್ಟ್, ಈ ಥರ ಅದು ಒಂದೇ ಅಷ್ಟೇ. ಅದು ನಮ್ಗೆ ಅಷ್ಟು ಪ್ರಾಕ್ಟೀಸ್ ಸಿಕ್ಕಿಲ್ಲ, ಬಟ್ ಗೊತ್ತು ಹೇಗೆ ಮಾಡೋದು, ಹೆಂಗೆ ಏನು ಅಂತ ಗೊತ್ತು ಅಷ್ಟೇ. ಬಟ್ ನಾವು ತುಂಬ ಚೆನ್ನಾಗಿ ಕಲ್ತಿರೋದು, ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಪ್ರಾಕ್ಟೀಸ್ ಮಾಡಿ ಕಲ್ತಿರೋದು ಅಂತ ಅಂದರೆ ಮೇಕಪ್, ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರೇಪಿಂಗ್. ಇದು ತುಂಬ ಚೆನ್ನಾಗಿ ಕಲ್ತಿದ್ದೀವಿ ಆ್ಯಂಡ್ ತುಂಬ ಕಲಿಸ್ಕೊಟ್ಟಿದ್ದಾರೆ ಮೇಯ್ನು. ಬಟ್ ಫ್ಯೂಚರಲ್ಲಿ ಒನ್ ಡೇ ನನ್ನ ಜರ್ನಿ ಫ್ರಮ್, ನಾನು ಕನಸು ಕಂಡಿದ್ದೆ ಗೊತ್ತಾ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ, ಅಲ್ಲಿಂದ ನಾನು ಒಂದಿನ ಈ ಫೀಲ್ಡಲ್ಲಿ ತುಂಬ ಅಚೀವ್ ಮಾಡ್ತೀನಲ್ವ, ಅಲ್ಲಿವರೆಗೂ ಏನೇನೆಲ್ಲ ಆಯಿತು ನನ್ನ ಜರ್ನಿಲಿ, ಯಾರ್ಯಾರೆಲ್ಲ ಇದ್ದರು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅದೆಲ್ಲನೂ ಒನ್ ಡೇ ಕುತ್ಕೊಂಡು ಇದೇ ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತೀನಿ. ಇವತ್ತು ನನ್ನ ಪೋರ್ಟ್ಫೋಲಿಯೋ ಶೂಟ್ಗೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಆ್ಯಂಡ್ ಪೋರ್ಟ್ಫೋಲಿಯೋ ಶೂಟ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಪೋರ್ಟ್ಫೋಲಿಯೋ ಶೂಟ್ ಅಂದರೆ ಏನು ಅಂತ ಅಂದರೆ, ನಾವು ಏನೇನೆಲ್ಲ ಕಲ್ತಿರ್ತೀವಲ್ವ, ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೆಪ್ಪಿಂಗ್, ಅದೆಲ್ಲ ಒಬ್ಬ ಮಾಡೆಲ್ ಮೇಲೆ ಫುಲ್ ಮೇಕ್ ಓವರ್ ಮಾಡಬೇಕು. ಸೊ ಅದನ್ನು ನಾವು ಪೋರ್ಟ್ಫೋಲಿಯೋ ಶೂಟ್ ಅಂದ್ವಿ. ಆ್ಯಂಡ್ ಅವತ್ತು ನಮಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋ ಅಂಥ ಒಂದು ಮೇಕಪ್ ಅಕಾಡೆಮಿ. ಸೊ ನಮಗೂ ಕೂಡ ಗೌರ್ಮೆಂಟ್ ISO ಸರ್ಟಿಫಿಕೇಟೇ ಕೊಟ್ಟಿದ್ದು. ಸೊ ಇದನ್ನು ಈ ಒಂದು ಡೇನ ಪೋರ್ಟ್ಫೋಲಿಯೋ ಡೇ ಅಂತ ಕರೀತಾರೆ. ಸೊ ಇದ್ರದ್ದೆಲ್ಲ ಪ್ರಿಪ್ರೇಷನ್ ಹೇಗೆ ಅಂದರೆ, ಫಸ್ಟ್ ನಾನು ಮಾಡೆಲ್ನ ರೆಡಿ ಮಾಡ್ಕೋಬೇಕು. ಮಾಡೆಲ್ ಯಾರು ಅಂತ ಚೂಸ್ ಮಾಡಬೇಕು. ಆಮೇಲೆ ಅವ್ರಿಗೆ ಸ್ಯಾರೀಸ್, ಅವ್ರಿಗೆ ಸೆಟ್ ಆಗುವಂಥ ಜ್ಯುವೆಲರೀಸ್, ಔಟ್ಫಿಟ್ಟಿಗೆ ಸೆಟ್ ಆಗುವಂಥ ಜ್ಯುವೆಲರೀಸ್ ಆ್ಯಂಡ್ ಎಲ್ಲನೂ ನಾವು ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನಾನು ಒನ್ ಡೇ ಮುಂಚೆನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬ್ರಷಸ್ ಆಗಿರ್ಬೋದು ಆ್ಯಂಡ್ ಇದು ವಿಡಿಯೋ ಮಾಡೋಕ್ಕಂತ ಟ್ರೈಪೋಡು ಆ್ಯಂಡ್ ಹೇರ್ ಆಕ್ಸೆಸರೀಸ್ ಎಲ್ಲ ಏನು ಬೇಕು, ಮತ್ತು ಸ್ಯಾರಿ, ಬ್ಲೌಸ್ ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಬ್ಲೌಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಾಟರ್ ಬಾಟಲು, ಸೊ ಇದೆಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ನಮಗೆ ಡ್ರೆಸ್ ಕೋಡ್ ಬಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಕೋಡ್ ಹೇಳಿದರು. ಸೊ ಅದು ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಡ್ರೆಸ್ ಕೂಡ. ಆ್ಯಂಡ್ ಇದೆಲ್ಲನೂ ರೆಡಿ ಮಾಡಿಕೊಂಡು, ಆ್ಯಕ್ಚುಲಿ ನಾವು ಅವತ್ತು ಬೇಗ ಹೋಗಬೇಕಾಗಿತ್ತು. ಯಾಕೆ ನಾವು 7 o'clock ಸ್ಟಾರ್ಟ್ ಮಾಡಬೇಕಿತ್ತು. 7 to 11 ಅಂತ ಟೈಮಿಂಗ್ಸ್ ಕೊಟ್ಟಿದ್ರು ನಮಗೆ. 3 hours ಫುಲ್ ಮೇಕ್ ಓವರ್ ಮಾಡಬೇಕು ಅಂತ. ಸೊ ನಾವು ಬೇಗನೆ ಬಿಡೋಣ ಅಂತ ಹೇಳ್ಬಿಟ್ಟು 5 o'clock ಬಿಟ್ವಿ. ಸೊ ಮಾಡೆಲ್ ಯಾರು ಅಂತ ಅಂದರೆ, ನಾನು ನಿಮಗೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಹೇರ್ ಟೂಲ್ಸು ಮತ್ತು ಹೇರ್ ಸ್ಪ್ರೇ ಆ್ಯಂಡ್ ಜ್ಯುವೆಲರೀಸ್ ನೋಡ್ತಾ ಇರ್ಬೋದು. ಜ್ಯುವೆಲರೀಸ್ ಕೂಡ, ಇದು ಜ್ಯುವೆಲರೀಸ್ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡೆ. ನಂಗೆ ರೆಂಟ್ ಎಲ್ಲ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ರೆಂಟ್ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಪ್ರೈಸ್ ಹೇಳ್ಬಿಟ್ರು ಅವರು. ಅದ್ರ ಬದಲು ಓನಾಗಿ ತೊಗೊಂಡ್ರೆ ನಮ್ಮ ಹತ್ರನೇ ಇರುತ್ತೆ. ಮುಂದೆ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಮುಂದೆ ಅದೆಲ್ಲ ನೆಸಸರಿ ಇರುತ್ತೆ. ಸೊ ಅದರಿಂದ ಅದನ್ನು ಓನಾಗೆ ತೊಗೊಂಡ್ಬಿಟ್ಟೆ ನಾನು. ಸೊ ಇದೆಲ್ಲ ಪ್ರಿಪೇರ್ ಮಾಡಿಕೊಂಡೆ. ಮೇಯ್ನ್ ಮಾಡೆಲ್ ಬಗ್ಗೆ ಹೇಳಬೇಕು. ಮಾಡೆಲ್ ಬಗ್ಗೆ ಅವಳು ಮಾಡೆಲ್ ಬಂದುಬಿಟ್ಟು ನನ್ನ ತಮ್ಮನ ಕ್ಲಾಸ್ಮೇಟ್. ನನ್ನ ತಮ್ಮ ಇಲ್ಲಿ ಬೆಂಗಳೂರಲ್ಲಿ ಓದುವಾಗ ನನ್ನ ತಮ್ಮನ ಕ್ಲಾಸ್ಮೇಟ್ ಆಗಿದ್ದರು ಚಿಕ್ಕವರಿದ್ದಾಗ. ಸೊ ಅವಳು ಇವಾಗಲೂ ಟಚ್ಚಲ್ಲಿ ಇದ್ಲು. ಇವಾಗ ಅವರು ಎಲ್ಲ ಡಿಗ್ರಿ ಸೆಕೆಂಡ್ ಇಯರ್ ಏನೋ ಓದ್ತಾ ಇದ್ದಾರೆ, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಓದ್ತಾ ಇದ್ದಾರೆ.
ಗೊತ್ತಿತ್ತು ನನಗೆ. ಬಟ್ ಆ್ಯಂಡ್ ಅವಳು ಕೂಡ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾಳೆ. ಕಂಟೆಂಟ್ ಕ್ರಿಯೇಟರ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಿಂಧು ರಾಜ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿಂಧು ರಾಜ್ ಅಂತ ಒಂದು ಪೇಜ್ ಇದೆ ಆ್ಯಂಡ್ ಡೈಲಿ ಅದರಲ್ಲೂ ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಶಿ ಈಸ್ ಅ ಡ್ಯಾನ್ಸರ್ ಆಲ್ಸೋ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು, ನೋಡೋಕೆ ತುಂಬ ಚೆನ್ನಾಗಿದ್ದಾರೆ. ಅವ್ಳು ಮೇಯ್ನ್ ಹೇಳಬೇಕು ಅಂದರೆ, ನಾನು ಕ್ರಿಯೇಟ್ ಮಾಡಿದಂಥ ಒಂದು ಲುಕ್ ಇವ್ರು ತುಂಬ ನೋಡೋಕೆ ಚೆನ್ನಾಗಿರೋದ್ರಿಂದ ಆ ಲುಕ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಕೂಡ ಅದೇ ಥರನೇ, ನಮ್ಮಪ್ಪ ಕೂಡ ಹುಡುಗಿ ಚೆನ್ನಾಗಿರೋದ್ರಿಂದ ನೀನು ಮಾಡಿರೋ ಮೇಕಪ್ಪು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. 7:00 ಅಷ್ಟರಲ್ಲಿ ನಾವು ಸ್ಟುಡಿಯೋ ಹತ್ರ ಇರಬೇಕಾಗಿತ್ತು. ನಾವು ಅದಕ್ಕಿಂತ ಮುಂಚೆನೇ ಸ್ಟುಡಿಯೋ ಹತ್ರ ಹೋಗಿದ್ವಿ, ಆನ್ ಟೈಮ್ ಇದ್ವಿ. ಡೋರ್ ಓಪನ್ ಆಗಿರಲಿಲ್ಲ, ಸೊ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಡೋರ್ ಕೂಡ ಓಪನ್ ಮಾಡಿದ್ರು. ಮತ್ತು ನಮ್ಮ ಅಕಾಡೆಮಿ ಅವ್ರದ್ದೇ ಪಿ ಜಿ ಕೂಡ ಇದೆ. ಅಲ್ಲಿ ಆ ರೂಮ್ ಹತ್ರ ಹೋಗ್ಬಿಟ್ಟು ಫಸ್ಟು ನಾನು ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಿಕೊಂಡು ಕೆಳಗಡೆ ಕರ್ಕೊಂಬಂದೆ. ನೆಕ್ಸ್ಟು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಬೇಕಾಯಿತು. ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸರಿ ಫೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ವೆಟ್ ವೈಪ್ಸಿಂದ ಒಂದು ಫೇಸ್ ಮಾಸ್ಕ್ ಹಾಕೋಣ, ಸೊ ದಟ್ ಫೇಸ್ ಸ್ವಲ್ಪ ಹೈಡ್ರೇಟಿಂಗ್ ಆಗಿದ್ದರೆ ಮೇಕಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನಂತೂ ಫೇಸ್ ಮಾಸ್ಕ್ ಕೂಡ ತೊಗೊಂಡೋಗಿದ್ದೆ. ಸೊ ಅದರಿಂದ ಫೇಸ್ ಮಾಸ್ಕ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸರಿ ಫೇಸ್ ಎಲ್ಲ ವೈಪ್ ಮಾಡ್ಕೋಬೇಕು ವೆಟ್ ವೈಪಿಂದ. ಅದನ್ನು ಇವಾಗ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಫೇಸ್ ಮಾಸ್ಕ್ ಹಾಕಿ ನೆಕ್ಸ್ಟ್ ನಾನು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಫೇಸ್ ಮಾಸ್ಕ್ ಹಾಕಿ ಇವಾಗ ನಾನು ಕೂಮ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದು ಸರಿ. ಆಮೇಲೆ ಪಾರ್ಟಿಷನ್ ತೊಗೋಬೇಕು. ಪಾರ್ಟಿಷನ್ ತೊಗೊಂಡು ಆಮೇಲೆ ನಾವು ಏನೇ ಹೇರ್ ಸ್ಟೈಲ್ ಇದ್ದರೂ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಪಾರ್ಟಿಷನ್ ತೊಗೋತಾ ಇದ್ದೀನಿ. ಕ್ರಿಂಪಿಂಗ್ ಮಾಡ್ಕೊಂಡೆ ನಾವು ಮಾತಾಡ್ತಾನೆ ಇದ್ವಿ. ಇದು ಏನು ಮಾತಾಡ್ತಿದ್ವಿ ಅಂತ ನನಗೆ ಗೊತ್ತಿಲ್ಲ. ನಾನು ವೀಡಿಯೋ ನೋಡ್ಬೇಕಾದ್ರೆ ನೋಡ್ತಾ ಇದ್ದೀನಿ, ಇಷ್ಟೊಂದು ಮಾತಾಡ್ತಾ ಇದ್ವಾ ನಾವು ಅಂತ. ಆ್ಯಕ್ಚುಲಿ ಅವಳು ಈ ಥರ ಶೂಟ್ಸ್ಗೆಲ್ಲ ಹೋಗ್ತಾಳೆ, ಡ್ಯಾನ್ಸ್ ಶೂಟ್ಸ್ಗೆ. ಅವಳು ಅರ್ಲಿ ಮಾರ್ನಿಂಗೆಲ್ಲ ಎದ್ದು ಹೋಗ್ತಾಳೆ ಶೂಟ್ಸ್ಗೆ. ಮತ್ತು ಅವಳು ಈ ಒಂದು ಫೀಲ್ಡಲ್ಲಿ ಅವಳು ಬೆಳಿಬೇಕಂತ ತುಂಬ ಡ್ರೀಮ್ ಇಟ್ಕೊಂಡಿದ್ದಾಳೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಅವಳದೆಲ್ಲ ಹೆಂಗೆ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು. ಕ್ರಿಂಪಿಂಗ್ ಎಲ್ಲ ಮಾಡಿದ್ದಾಯಿತು. ಇವಾಗ ನಾನು ಪಫ್ ಹಾಕ್ತಾಯಿದ್ದೀನಿ. ಪಫ್ ಹಾಕೋದಕ್ಕಂತ ಹೇಳ್ಬಿಟ್ಟು ಬ್ಯಾಕ್ ಕೋಮಿಂಗ್ ಎಲ್ಲ ಮಾಡಿಕೊಂಡು ಇವಾಗ ನಾನು ಪಫ್ ಹಾಕ್ತಾಯಿದ್ದೀನಿ. ಏನೇ ಹೇರ್ ಸ್ಟೈಲ್ ಆಗಿರ್ಬೋದು, ಇದು ರಿಸೆಪ್ಷನ್ ಹೇರ್ ಸ್ಟೈಲ್ ಆಗಿರ್ಬೋದು ಅಥವಾ ಮುಹೂರ್ತಮ್ ಹೇರ್ ಸ್ಟೈಲ್ ಆಗಿರ್ಬೋದು, ಏನೇ ಹೇರ್ ಸ್ಟೈಲ್ ಮಾಡೋದಕ್ಕೂ ಪಫ್ ತುಂಬ ನೆಸಸರಿ ಇದೆ. ಪಫ್ ಹಾಕಿದ್ರೇ ಅದೊಂಥರ ಒಂದು ಹೇರ್ ಸ್ಟೈಲ್ಗೆ ಒಂಥರ ಲುಕ್ ಬರೋದು. ಸೊ ಇವಾಗ ನಾನೊಂದು ಮುಹೂರ್ತಮ್ ಬ್ರೈಡ್ ಥರ ಒಂದು ಕ್ರಿಯೇಟ್ ಮಾಡ್ತಾ ಇರೋದು. ಅದರಿಂದ ಪಫ್ ಬೇಕಾಗುತ್ತೆ, ಸೊ ಪಫ್ ಹಾಕ್ತಾಯಿದ್ದೀನಿ. ಡ್ಯಾನ್ಸ್ ಮಾಡ್ತಾ ಇದ್ದೆ, ನಾನು ಅದು ಪ್ರಾಕ್ಟೀಸ್
ವ್ಯಾಕ್ಯೂಮಿಂಗ್ ಎಲ್ಲ ಮಾಡಿಕೊಂಡು ಪಫ್ ಎಲ್ಲ ಮಾಡಿ ಆಮೇಲೆ ಫ್ರಂಟ್ ಬ್ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಈ ಥರ ನಾನು ಬ್ರೈಡ್ ಹಾಕ್ತಾಯಿದ್ದೆ, ಅಷ್ಟರಲ್ಲಿ ಹೀಗೆ ಯಾರೋ ಒಬ್ಬರು ಬಂದುಬಿಟ್ಟು ಫೋಟೋಸ್ಗೆಲ್ಲ ಆ ಥರ ಚೆನ್ನಾಗಿ ಕಾಣಲ್ಲ, ನಾರ್ಮಲಾಗಿ ಹಾಕು ಅವಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದರು. ಅದಕ್ಕೆ ನನಗೆ ಇದು ಆಗ್ತಾಯಿದೆ, ಇಷ್ಟ ಆಯ್ತು ನನಗೆ. ಬಟ್ ಯಾರೋ ಬಂದ್ಬಿಟ್ಟು ಹಂಗೆ ಹೇಳಿದ್ರು. ಸೊ ಬಿಡು ಆಯಿತು, ಫೋಟೋನೇ ಚೆನ್ನಾಗಿ ಬಂದಿಲ್ಲ, ಆಮೇಲೆ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೆಗೆದ್ಬಿಟ್ಟು ನಾನು ನಾರ್ಮಲಾಗೇ ಹಾಕಿದೆ. ಫ್ರಂಟ್ ಹೇರ್ ಸ್ಟೈಲ್ ಮುಗಿಸ್ಕೊಂಡು ನಾವು ಟಿಫನ್ ತಿನ್ನೋಕ್ಕಂತ ಬಂದ್ವಿ. ಅಕಾಡೆಮಿಯಿಂದನೇ ಕ್ಯಾಟ್ರಿಂಗ್ ಎಲ್ಲ ಮಾಡಿಸಿದ್ರು. ಅಲ್ಲಿ ಟಿಫನ್ ತಿನ್ಕೊಂಡು ಬಂದು ಇವಾಗ ನಾನು ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೇರ್ ಸ್ಟೈಲ್ ನಾನು ಜಸ್ಟ್ ಬರೀ ಫ್ರಂಟಲ್ಲಿ ಮಾತ್ರ ಹೇರ್ ಸ್ಟೈಲ್ ಮಾಡಿದೆ. ಹಿಂದೆಗಡೆ ನಾನು ಒಂದು ಟ್ರೆಂಡಿಂಗ್ ಹೇರ್ ಸ್ಟೈಲ್ ಇತ್ತು, ಒಂದು ಫ್ಲವರ್ಸಿಂದ ಕ್ರಿಯೇಟ್ ಮಾಡಿದ್ದು. ಸೊ ಅದನ್ನು ಕ್ರಿಯೇಟ್ ಮಾಡೋಣ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದರಿಂದ ಹಿಂದೆಗಡೆ ಜಸ್ಟ್ ಒಂದು ಪೋನಿ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಮೇಕಪ್ ಎಲ್ಲ ಆದಮೇಲೆ ಅದನ್ನು ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಫಸ್ಟು ಮೇಕಪ್ ಸ್ಟಾರ್ಟ್ ಮಾಡ್ಕೋತೀನಿ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟು ವೆಟ್ ವೈಪ್ಸಿಂದ ಫಸ್ಟ್ ಎಲ್ಲ ಒಂದು ಸರಿ ಕ್ಲೀನ್ ಮಾಡಿಕೊಂಡೆ ಫೇಸ್ನ. ಆಮೇಲೆ ನಾನು ಆಲ್ರೆಡಿ 1 ಡೇ ಮುಂಚೆನೇ 2 ಡೇಸ್ ಮುಂಚೆನೇ ಇವಳನ್ನ ಮನೆಗೆ ಕರೆಸ್ಕೊಂಡು ನಾನು ಫೇಶಿಯಲ್ ಹೇರ್ಸ್ ಎಲ್ಲ ರಿಮೂವ್ ಮಾಡಿದ್ದೆ. ಬಿಕಾಸ್ ಅಲ್ಲಿ ಅಷ್ಟು ಟೈಮ್ ಇರೋದಿಲ್ಲ, ಅದರಿಂದ 1 ಡೇ ಮುಂಚೆನೇ ಫೇಶಿಯಲ್ ಹೇರ್ ಎಲ್ಲ ರಿಮೂವ್ ಮಾಡಿದೆ. ಆ್ಯಂಡ್ ಇವಳು ಐಬ್ರೋ ಕೂಡ ಮಾಡಿಸಿರಲಿಲ್ಲ ಯಾವತ್ತೂ. ನಾನೇ ಲೈಟಾಗಿ ರೇಸರಿಂದನೇ ಐಬ್ರೋ ಕೂಡ ಶೇಪ್ ಕೊಟ್ಟು ಎಲ್ಲ ನೀಟಾಗಿ ಫೇಸ್ ಎಲ್ಲ ಕ್ಲೀನ್ ಮಾಡಿ ಕಳಿಸಿದ್ದೆ. ಆದರೂ 2 ಡೇಸಲ್ಲಿ ಏನಾದ್ರು ಒಂದು ಸ್ವಲ್ಪ ಗ್ರೋ ಆಗಿರುತ್ತೇನೋ. ಆ್ಯಂಡ್ ಇನ್ನೊಂದು ಫೇಸಲ್ಲಿ ಹೇರ್ಸ್ ಇದ್ದರೆ ಮೇಕಪ್ ಚೆನ್ನಾಗಿ ಕಾಣಲ್ಲ, ಫುಲ್ ಗ್ರೇ ಆಗಿ ಟರ್ನ್ ಆಗುತ್ತೆ ಮೇಕಪ್ಪು. ಅದರಿಂದ ಇನ್ನೂ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತೆ ಅಲ್ವಾ, 2 ಡೇಸಲ್ಲಿ ಬೆಳ್ಕೊಂಡಿರುತ್ತಲ್ವ, ಸೊ ಅದನ್ನು ಇವಾಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಹೇರ್ಸ್ ರಿಮೂವ್ ಮಾಡಿದ್ಮೇಲೆ ಮತ್ತೆ ಒಂದ್ಸತಿ ವೆಟ್ ವೈಪಿಂದ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೋನರ್, ಆಮೇಲೆ ಪ್ರೈಮರ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಕಲರ್ ಕರೆಕ್ಟಿಂಗ್ ಮಾಡ್ತೀನಿ. ಇವ್ರಿಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಫೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಡಾರ್ಕ್ ಸರ್ಕಲ್ಸ್ ಇತ್ತು. ಡಾರ್ಕ್ ಸರ್ಕಲ್ಸ್ ಕವರ್ ಮಾಡಬೇಕು ಅಂತಂದರೆ ಕಲರ್ ಕರೆಕ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನಿವಾಗ ಕಲರ್ ಕರೆಕ್ಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ನಾನು 2-3 ಶೇಡ್ಸ್ ಫೌಂಡೇಶನ್ಸ್ನ ತೊಗೊಂಬಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ಕಿನ್ ಟೋನ್ ಮ್ಯಾಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸ್ವಲ್ಪ ಏನಾದರೂ ಫೌಂಡೇಶನ್ ಜಾಸ್ತಿ ಆದರೆ ಅಥವಾ ಸ್ವಲ್ಪ ಏನಾದರೂ ಫೌಂಡೇಶನ್ ಕಮ್ಮಿ ಆದರೆ ಅಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಕಿನ್ ಟೋನ್ ಮ್ಯಾಚ್ ಮಾಡೋದೇ ಮೇಯ್ನ್ ಇಲ್ಲಿ. ಸೊ ಅದು 1-2-3 ಶೇಡ್ ಫೌಂಡೇಶನ್ ತೊಗೊಂಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಯಾವುದು ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಒಂದು ಶೇಡ್ ಸಿಕ್ತು. ನಾನಿವಾಗ ಫೌಂಡೇಶನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಓವರ್ ಅಂತ ಅನಿಸುತ್ತೆ. ಬಟ್ ಅದು ಸ್ವಲ್ಪ ಟೈಮ್ ತೊಗೊಳ್ತಾ ಫೇಸ್ಗೆ ಅಡ್ಜಸ್ಟ್ ಆಗಿದ ತಕ್ಷಣವೇ ಅದು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆವಾಗ ಸ್ಟಾರ್ಟಿಂಗ್ ಸ್ವಲ್ಪ ಓವರ್ ಅಂತ ಅನಿಸುತ್ತೆ.
ನೆಕ್ಸ್ಟ್ ಕನ್ಸೀಲಿಂಗ್. ಇವಾಗ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅವಾಗಲಿಗೂ ಇವಾಗೀಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಒಂದು ಚಿಕ್ಕ ಚಿಕ್ಕದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬ್ಯೂಟಿಫುಲ್ ಲುಕ್ ಬರಬೇಕು ಅಂತ ಅಂದರೆ. ನೆಕ್ಸ್ಟ್ ಬಂದು ಐ ಮೇಕಪ್ಪು. ಇವಾಗ ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮೇಕಪ್ ಬಂದು ಆಲ್ಮೋಸ್ಟ್ ಆಯಿತು. ಆಲ್ಮೋಸ್ಟ್ ಏನು ಮುಗ್ದೇ ಹೋಯ್ತು. ಜಸ್ಟ್ ಜ್ಯುವೆಲರೀಸನ್ನು ಹಾಕಬೇಕಾಗಿತ್ತು. ನೀವು ನೋಡ್ಬೋದು ಜ್ಯುವೆಲರೀಸ್ ಹಾಕಿದ ತಕ್ಷಣ ಅದೇ ಒಂಥರ ಲುಕ್ ಬರುತ್ತೆ. ನೆಕ್ಸ್ಟ್ ಇವಾಗ ಜ್ಯುವೆಲರಿ ಹಾಕ್ತಾಯಿದ್ದೀನಿ. ನಾನು ಜ್ಯುವೆಲರಿ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಅಲ್ಲೇ ಒಂದು ಶಾಪಲ್ಲಿ ರೆಂಟ್ ಮಾಡೋಣ ಅಂದ್ಕೊಂಡೆ. ಬಟ್ ಪ್ರೈಸ್ ತುಂಬ ಹೇಳ್ಬಿಟ್ರು, ನನಗೆ ತೊಗೊಳಕ್ಕೆ ಆಗಲಿಲ್ಲ. ಸೊ ಅದರಿಂದ ನಾನೇ ಓನಾಗಿ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ಜ್ಯುವೆಲರೀಸ್ ನಾನೇ ಓನಾಗಿ ತೊಗೊಂಡಿದ್ದೆ. ನಾನು ಈ ಜ್ಯುವೆಲರಿ ಮೇಲೆ ಇನ್ವೆಸ್ಟ್ ಮಾಡಿದ್ದು ವರ್ತ್ ಅಂತ ಅನ್ನಿಸ್ಬಿಡ್ತು ದ ಫೈನಲ್ ಲುಕ್ ನೋಡಿಬಿಟ್ಟು. ಸೊ ಜ್ಯುವೆಲರೀಸು ಕೂಡ ಎಲ್ಲ ಹಾಕಿದ್ದಾಯಿತು. ಇವಾಗ ನಾನು ಹೇರ್ ಸ್ಟೈಲ್ಗೆ ನಾನು ಹೇಳಿದೆ ಅಲ್ವಾ, ಒಂದು ಟ್ರೆಂಡಿಂಗ್ ಒಂದು ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಬ್ಬರು ಕೈಲೇ ಮಾಡೋದಕ್ಕಾಗಲ್ಲ, ಒಬ್ರದ್ದು ಹೆಲ್ಪ್ ಬೇಕಿತ್ತು. ಅದಕ್ಕೆ ಅಲ್ಲೇ ಒಬ್ಬರು ಇದ್ದರು, ಒಂದು ಅಕ್ಕ ಇಂಟರ್ನ್ಶಿಪ್ ಮಾಡ್ತಾ ಇರ್ತಾರಲ್ವ ಅವರು. ಸೊ ಅವ್ರನ್ನ ಕರೆದೆ ಹೆಲ್ಪ್ಗೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ನಾನು ಹೇಳೋ ಹೇರ್ ಸ್ಟೈಲ್ ಯಾವುದು ಅಂತ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನಾನು ವೀಡಿಯೋ ತೋರಿಸ್ದೆ ಈ ಥರ ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಫ್ಲವರ್ ಎಲ್ಲ ತೊಗೊಂಡೋಗಿದ್ದೆ. ಅವ್ರು ಫ್ಲವರ್ ನೋಡಿಬಿಟ್ಟು ಎಷ್ಟು ಕೊಟ್ಟೆ ಇದಕ್ಕೆ ಫ್ಲವರ್ಗೆ ಅಂತೆಲ್ಲ ಕೇಳ್ತಾಯಿದ್ರು. ಬಿಕಾಸ್ ನನಗೆ ಇದು ತುಂಬ ಇಷ್ಟ ಆಯಿತು, ಈ ಹೇರ್ ಸ್ಟೈಲೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಫ್ಲವರ್ ಎಲ್ಲ ತೊಗೊಂಡು ಹೋಗಿದ್ದೆ. ಆಮೇಲೆ ಇವಾಗ ಅಕ್ಕ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದೇ ಹೇರ್ ಸ್ಟೈಲೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನೋಡ್ತಾ ಇರಬಹುದು ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇರ್ ಸ್ಟೈಲ್ದು. ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟಿದ್ದೆ ಇದೇ ಹೇರ್ ಸ್ಟೈಲ್ ಮಾಡಬೇಕಂತ ಹೇಳ್ಬಿಟ್ಟು. ಸೊ ಫೈನಲಿ ಮಾಡ್ತಾ ಇದೆ ಹೇರ್ ಸ್ಟೈಲ್ನ. ಹೇರ್ ಸ್ಟೈಲ್ ಕೂಡ ಆಯಿತು. ಇವಾಗ ಹಣೆಬೊಟ್ಟು ಇಟ್ಬಿಟ್ಟು ಲಾಸ್ಟ್ ಫಿನಿಶಿಂಗ್ ಏನೇನಿದೆ ಎಲ್ಲ ಕೊಟ್ಬಿಟ್ಟು ಫೋಟೋಶೂಟಿಗೆ ಕರ್ಕೊಂಡು ಹೋಗೋದು.
ಹಣೆಗೆ ಬೊಟ್ಟಿಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು. ಮೇಕಪ್ ಎಲ್ಲ ಆಗೋಗಿದೆ. ಲಾಸ್ಟಲ್ಲಿ ಒಂದು ಫಜೀತಿ ಕೂಡ ಆಗೋಗ್ಬಿಟ್ಟಿತ್ತು. ಅದು ರೆಕಾರ್ಡ್ ಆಗಿಲ್ಲ. ರೆಕಾರ್ಡ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನೇನು ಮಾಡಿಬಿಟ್ಟೆ, ಅರ್ಜೆಂಟಾಗಿ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಾನು ಮೇಕಪ್ ಫಿಕ್ಸರ್ ಹಾಕ್ಬಿಟ್ಟು ಆಮೇಲೆ ನಾನು ಮಸ್ಕರ ಹಾಕಬೇಕಾಗಿತ್ತು. ನಾನು ಮಸ್ಕರ ಹಾಕ್ಬಿಟ್ಟು ಅದು ಡ್ರೈ ಆಗೋಕೆ ಕೂಡ ಬಿಡಲಿಲ್ಲ. ಫುಲ್ ಟೆನ್ಷನಲ್ಲಿ ಪಟ್ಟಂತ ಮೇಕಪ್ ಫಿಕ್ಸರ್ ಹಾಕ್ಬಿಟ್ಟೆ. ಮೇಕಪ್ ಫಿಕ್ಸರ್ ಸ್ಪ್ರೇ ಮಾಡಿಬಿಟ್ಟು ಹೋಗೋದನ್ನು ಆ ಪ್ಲೇಸಲ್ಲಿ ಇಟ್ಬಿಟ್ಟು ಬರೋ ಅಷ್ಟರಲ್ಲಿ ಅದು ಏನಾಗಿದೆ ಗೊತ್ತಿಲ್ಲ, ಅದು ಫುಲ್ ಕೆಳಗಡೆ ಎಲ್ಲ ಬಂದುಬಿಟ್ಟಿದೆ. ನಾನು ಫುಲ್ ಮೇಕಪ್ ಎಲ್ಲ ಮುಗಿದೋಗಿದೆ, ಸ್ಪ್ರೇ ಕೂಡ ಮಾಡಿದ್ದೀನಿ. ಲಾಸ್ಟು ಕೆಳಗಡೆ ಫುಲ್ ಮಸ್ಕರ ಎಲ್ಲ ಕೆಳಗಡೆ ಬಂದುಬಿಟ್ಟಿದೆ, ಅಂದರೆ ಅಂಡರ್ ಐ ಹತ್ರ ಬಂದುಬಿಟ್ಟಿದೆ. ಅಯ್ಯೋ ಫುಲ್ ಟೆನ್ಷನ್ ಆಗೋಯ್ತು ನನಗೆ, ಏನಪ್ಪ ಮಾಡೋದು ಅಂತೇಳ್ಬಿಟ್ಟು. ಮತ್ತು ಆಮೇಲೆ ಅಲ್ಲೇ ಒಬ್ಬರು ಅಕ್ಕ ಇದ್ದರು, ಅಕ್ಕನ ಕರ್ಬಿಟ್ಟು ಅಕ್ಕ ಏನು ಮಾಡೋದು ಇವಾಗ ಅಂತ. ಆಮೇಲೆ ಅವರೊಂದು ಐಡಿಯಾ ಕೊಟ್ಟರು. ಸೊ ಆಮೇಲೆ ಅದನ್ನು ಮಾಡಿದೆ. ಆಮೇಲೆ ಅದು ಏನೂ ಇಲ್ಲದೇ ಇರೋ ಥರನೇ ಏನೂ ಆಗೇ ಇಲ್ವೇನೋ ಅನ್ನೋ ಥರ ಕಾಣಿಸ್ತು. ಆ್ಯಕ್ಚುಲಿ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗಬೇಕು ಕಲಿಯುವಾಗ. ಆವಾಗಲೇ ಗೊತ್ತಾಗೋದು ಈ ಥರ ಆದರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಸಡನ್ನಾಗಿ. ಈಗ ನಾವು ಯಾವುದೇ ಒಂದು ಕ್ಲೈಂಟ್ನ ಅಟೆಂಡ್ ಮಾಡೋಕ್ಕೆ ಹೋದಾಗ ಈ ಥರ ಸಡನ್ನಾಗಿ ಏನೋ ಒಂದು ಆಗಿಬಿಟ್ರೆ ಆವಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಆ ಸಿಚುವೇಶನ್ ನಾವು ಬಾಯ್ ಬಡ್ಕೊಳಕ್ಕಾಗಲ್ಲ. ಅಯ್ಯೋ ಏನಪ್ಪ ಹಿಂಗಾಗೋಯ್ತು ಅಂತ ಹೇಳಿಬಿಟ್ಟು. ನಾವೇ ಕಾನ್ಫಿಡೆಂಟಾಗಿಲ್ಲ ಅಂತ ಅಂದರೆ ಕ್ಲೈಂಟು ಅವರು ಇನ್ನೂ ಟೆನ್ಷನ್ ಆಗೋಗ್ಬಿಡ್ತಾರೆ. ಸೊ ಈ ಥರ ಎಲ್ಲ ಮಿಸ್ಟೇಕ್ಸ್ ಆಗಬೇಕು, ಆದ್ರೇ ನಾವು ಕಲ್ತ್ಕೊಳ್ಳೋಕ್ಕಾಗೋದು. ಸೊ ಅದೆಲ್ಲ ಆಯಿತು. ಇವಾಗ ನೋಡ್ತಾ ಇರ್ಬೋದು, ನಾನು ಅದನ್ನೇ ಸ್ವಲ್ಪ ಎಲ್ಲ ಟಚಪ್ ಎಲ್ಲ ಕೊಡ್ತಾಯಿದ್ದೀನಿ. ಇವಾಗ ಅದು ಕೂಡ ಎಲ್ಲ ಕ್ಲಿಯರ್ ಆಯಿತು. ಇವಾಗ ಎಲ್ಲ ಆಯಿತು. ಲಾಸ್ಟ್ ಒಂದು ಸ್ಯಾರಿ ಎಲ್ಲ ಒಂದು ಸರಿ ಮಾಡಿಬಿಟ್ಟು ಆಮೇಲೆ ಡಾಬ್ ಹಾಕಿ ಫೋಟೋಶೂಟಿಗೆ ಕರ್ಕೊಂಡು ಹೋಗಬೇಕು. ಲಾಸ್ಟ್ ಟಚಪ್ ಎಲ್ಲ ಏನೇನಿದೆ ಅಲ್ಲ, ಇವಾಗ ಅದೆಲ್ಲ ಮಾಡ್ತಾಯಿದ್ದೀನಿ. ಸ್ಯಾರಿ ಎಲ್ಲ ಸರಿ ಮಾಡಿ ಡಾಬೆಲ್ಲ ಹಾಕಿದ್ದಾಯಿತು. ಇವಾಗ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ದೀವಿ. ಬ್ಯಾಂಗಲ್ಸ್ ಹಾಕೋದಕ್ಕೆ ಆ್ಯಕ್ಚುಲಿ ಬ್ಯಾಂಗಲ್ಸ್ನೇ ಮರ್ತೋಗ್ಬಿಟ್ಟಿದೆ. ಆಮೇಲೆ ಲಾಸ್ಟಲ್ಲಿ ಬ್ಯಾಂಗಲ್ಸ್ ನೆನಪಾಯಿತು. ಬ್ಯಾಂಗಲ್ಸ್ ನನ್ನ ಹತ್ರ ಇದ್ವು ಗ್ರೀನ್ ಕಲರ್ ಗಾಜಿನ ಬಳೆಗಳು. ಬಟ್ ಅವಳ ಸೈಜ್ಗೆ ಆಗ್ತಾವೋ ಇಲ್ವೋ ಅಂತೇಳ್ಬಿಟ್ಟು ನಾನು ಗಾಜಿನ ಬಳೆ ಅವಳಿಗೆ ತರೋದಕ್ಕೆ ಹೇಳಿದ್ದೆ. ಸೈಡ್ ಬಳೆಗಳು ನಾನು ತೊಗೊಂಡೋಗಿದ್ದೆ. ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ನಾನು ಫೋಟೋಶೂಟಿಗೆ ಕರ್ಕೊಂಡು ಹೋದೆ. ಫೋಟೋಶೂಟ್ ಎಲ್ಲ ಮುಗೀತು. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಊಟ ಮಾಡೋಕ್ಕಂತ ಬಂದೆ. ಫೈನಲ್ ಲುಕ್ ಹೇಗಿತ್ತು ಹೋಗೊಂದ್ಸರಿ ನೋಡ್ಕೊಂಬನ್ನಿ. ಕಮಲಿ ಪುಕ್ಕಮಲ್ಲಿ ನೋಡುವಿ ಮಾತೆ ಹೆಣ್ಣು ಹಳ್ಳಿಯರಂತಾರದಲ್ಲಿ ಸ್ವಂತದಲ್ಲಿ ಬಂದ ಬಂದು ಹೆಣ್ಣು ಹಳ್ಳಿಯಂತಾರದಲ್ಲಿ ಇವಳು ನಾಲ್ಕು ಮೋಳ ನೀನು ಮೋಳ ಬಹುಮಾನದ ಹೇಗಿದೆ, ಇಷ್ಟ ಆಯಿತಾ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇವಾಗ ನಮಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಕೊಂಡ್ರು. ಇವ್ರದ್ದೇ ಅಕಾಡೆಮಿಗೆ ನಾನು ಸೇರಿಕೊಂಡಿದ್ದು, ವಿನುತಾ ಪ್ರವೀಣ್ ಮೇಕಪ್ ಅಕಾಡೆಮಿ. ಇವಾಗ ನಾನು ಸರ್ಟಿಫಿಕೇಟ್ ಇಸ್ಕೊತಾ ಇದ್ದೀನಿ. ಫೈನಲಿ ಐ ಆಮ್ ಎ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಯಾವಾಗ ಬಂದ್ರು ಇಲ್ಲಿ ಒಂದು ಕುತ್ಕೊಂಡ್ಬಿಟ್ಟಿರೋದು ಆಲ್ಮೋಸ್ಟ್ ಕೆಲವೊಬ್ರು. ಅದರಲ್ಲೂ ಟೀಮ್ ಅಂತ ಹೇಳಿದ್ರೆ ನಿಮ್ಮ ಟೀಮ್ ಥರನೇ ಇರಬೇಕು. ಆ ಥರ ಇರೋದು ಸಿಗೋದು ತುಂಬ ಕಷ್ಟ ಆ್ಯಕ್ಚುಲಿ. ಬಟ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿಕೊಂಡು ಫೋಟೋಸ್ ಎಲ್ಲ ಏನೋ ಇದೆ. ಇದು ಬಂದು ನಮ್ಮ ಬ್ಯಾಚ್. ಹೀಗಿತ್ತು ನನ್ನ ಪೋರ್ಟ್ಫೋಲಿಯೋ ಡೇ, ನನ್ನ ಮೇಕಪ್ ಜರ್ನಿ ಎಲ್ಲನೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.